ಒಮ್ಮೆ ವಿಜಯನಗರ ಸಾಮ್ರಾಜ್ಯ ತುಂಬಾ ಶಕ್ತಿಶಾಲಿಯಾಗಿತ್ತು. ಆ ಸಾಮ್ರಾಜ್ಯದ ರಾಜನಾಗಿದ್ದನು ಶ್ರೀಕೃಷ್ಣದೇವರಾಯ. ಅವರು ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಜನಪ್ರಿಯ ರಾಜ. ವಿಜಯನಗರ ಅರಮನೆ. ಬೆಳಗಿನ ಸೂರ್ಯೋದಯದ ಹೊತ್ತಿಗೆ ಭವ್ಯವಾದ ಅರಮನೆಯಲ್ಲಿ ರಾಜ ಕೃಷ್ಣದೇವರಾಯರು ಸಿಂಹಾಸನದಲ್ಲಿ ಕುಳಿತಿದ್ದರು. ಅಲ್ಲಿ ಬಂಗಾರದ ಕಿರೀಟ, ದೊಡ್ಡ ಕಣ್ಣುಗಳು, ನಗುಮುಖ. ಅವರು ಹೇಳಿದರು, ನಂದ ಜನ ಸಂತೋಷವಾಗಿದ್ದರೆ ಅದೇ ನನ್ನ ಗೆಲುವು. ದೃಶ್ಯ 2. ಶತ್ರುಗಳ ದಾಳಿ. ಒಂದು ದಿನ ಶತ್ರುರಾಜನು ವಿಜಯನಗರದ ಮೇಲೆ ದಾಳಿ ಮಾಡಿದನು. ಕೃಷ್ಣದೇವರಾಯರು ಕತ್ತಿಯನ್ನು ಎತ್ತಿ ಹೇಳಿದರು, ನ್ಯಾಯಕ್ಕಾಗಿ ನಾನು ಯುದ್ಧ ಮಾಡುತ್ತೇನೆ. ದೃಶ್ಯ 3. ಕೃಷ್ಣದೇವರಾಯರು ಶೂರತೆಯಿಂದ ಹೋರಾಡಿ ಶತ್ರುಗಳನ್ನು ಸೋಲಿಸಿದರು. ದೃಶ್ಯ 4. ವಿಜಯೋತ್ಸವ. ಯುದ್ಧದ ನಂತರ ವಿಜಯನಗರದಲ್ಲಿ ಸಂಭ್ರಮ. ಹೂವಿನ ಮಳೆ, ನೃತ್ಯ, ಸಂಗೀತ. ಜನರು ಕೂಗಿದರು, ವಿಜಯನಗರದ ವೀರರಾಜರಿಗೆ ಜಯವಾಗಲಿ. ದೃಶ್ಯ 5. ಜ್ಞಾನ ಮತ್ತು ನ್ಯಾಯ. ಕೃಷ್ಣದೇವರಾಯರು ಕವಿಗಳನ್ನು ಗೌರವಿಸಿದರು, ಶಾಲೆಗಳನ್ನು ಕಟ್ಟಿಸಿದರು. ಅವರು ಹೇಳಿದರು, ಕತ್ತಿಗಿಂತ ಜ್ಞಾನವೇ ಶಕ್ತಿಶಾಲಿ.